ಎಲ್ಲರಿಗೂ ನಮಸ್ಕಾರ. ಅಕ್ಟೋಬರ್ 28 ಮತ್ತು 29ರ ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. ಖಾಸಗಿ ಸಂಘ ಸಂಸ್ಥೆಗಳು ಸರ್ಕಾರದ ಸ್ಥಳ ಹಾಗೂ ಸಾರ್ವಜನಿಕ ಆಸ್ತಿಗಳನ್ನು ಬಳಸುವ ಮುನ್ನ ಕಡ್ಡಾಯವಾಗಿ ಪೂರ್ವಾನುಮತಿ ಪಡೆಯಬೇಕು ಎಂಬ ಕರ್ನಾಟಕ ಸರ್ಕಾರದ ಆದೇಶವು ಸಂವಿಧಾನದ ಯಾವ ವಿಧಿಯಲ್ಲಿ ಪ್ರತಿಪಾದಿಸಲಾದ ಹಕ್ಕುಗಳನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡುತ್ತದೆ ಎಂದು ಇತ್ತೀಚೆಗೆ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಎಚ್ಚರಿಸಿದರು. ಆಯ್ಕೆಗಳು: ಎ. ವಿಧಿ 14 ಸಮಾನತೆಯ ಹಕ್ಕು. ಬಿ. ವಿಧಿ 19 ಕ್ಲಾಸ್ 1 ಸಬ್ ಕ್ಲಾಸ್ ಎ ಅಭಿವ್ಯಕ್ತಿಯ ಸ್ವಾತಂತ್ರ್ಯ. ಸಿ. ವಿಧಿ 21 ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ. ಡಿ. ವಿಧಿ 25 ಧಾರ್ಮಿಕ ಸ್ವಾತಂತ್ರ್ಯ. ಸರಿಯಾದ ಉತ್ತರ ಬಿ. ವಿಧಿ 19 ಕ್ಲಾಸ್ 1 ಸಬ್ ಕ್ಲಾಸ್ ಎ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಪ್ರಶ್ನೆ 2. ಭಾರತದ ಮುಂದಿನ ಪೀಳಿಗೆಯ ಸ್ವಯಂಚಾಲಿತ ರೈಲು ಸಂರಕ್ಷಣಾ ವ್ಯವಸ್ಥೆ ಕವಚ್ 4.0 ತಯಾರಿಕಾ ಘಟಕವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಆಯ್ಕೆಗಳು: ಎ. ಕರ್ನಾಟಕ. ಬಿ. ಮಹಾರಾಷ್ಟ್ರ. ಸಿ. ಗುಜರಾತ್. ಡಿ. ತಮಿಳುನಾಡು. ಸರಿಯಾದ ಉತ್ತರ ಎ. ಕರ್ನಾಟಕ. ಪ್ರಶ್ನೆ 3. ಆಂಧ್ರಪ್ರದೇಶ ಕರಾವಳಿಯನ್ನು ಸಮೀಪಿಸುತ್ತಿರುವ ಮತ್ತು ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಿಸಲು ಕಾರಣವಾದ ಚಂಡಮಾರುತದ ಹೆಸರು ಏನು? ಆಯ್ಕೆಗಳು: ಎ. ತಿತ್ಲಿ. ಬಿ. ಫನಿ. ಸಿ. ಮೊಂಥಾ. ಡಿ. ಹುಡ್ಹುಡ್. ಸರಿಯಾದ ಉತ್ತರ ಸಿ. ಮೊಂಥಾ. ಪ್ರಶ್ನೆ 4. ಬಹರೇನ್ನಲ್ಲಿ ನಡೆದ ಏಷ್ಯನ್ ಯೂತ್ ಗೇಮ್ಸ್ನಲ್ಲಿ ಭಾರತದ ಮೊದಲ ಮಿಕ್ಸೆಡ್ ಮಾರ್ಷಿಯಲ್ ಆರ್ಟ್ಸ್ ಪದಕವನ್ನು ಗೆದ್ದವರು ಯಾರು? ಆಯ್ಕೆಗಳು: ಎ. ಡೆಚಾಚೋಟ್ ಬರಿಶ್ರೀ. ಬಿ. ಪಾಲಾಶ್ ಮಂಡಲ್. ಸಿ. ಅರ್ಜುನ್ ಸಿಂಗ್. ಡಿ. ವೀರ್ಭದು. ಸರಿಯಾದ ಉತ್ತರ ಡಿ. ವೀರ್ಭದು. ಪ್ರಶ್ನೆ 5. UPI ಪಾವತಿ ಸಂಬಂಧಿತ ಪ್ರಶ್ನೆಗಳು ಮತ್ತು ದೂರುಗಳ ಗುರುತು ಹಿಡಿಯಲು NPCI ಬಿಡುಗಡೆ ಮಾಡಿದ ಕೃತಕ ಬುದ್ಧಿಮತ್ತೆ ಆಧಾರಿತ ಡಿಜಿಟಲ್ ಸಹಾಯಕರ ಹೆಸರು ಏನು? ಆಯ್ಕೆಗಳು: ಎ. UPI ಹೆಲ್ಪ್. ಬಿ. UPI ಅಸಿಸ್ಟ್. ಸಿ. UPI ಕನೆಕ್ಟ್. ಸಿ. UPI ಸಪೋರ್ಟ್. ಸರಿಯಾದ ಉತ್ತರ ಎ. UPI ಹೆಲ್ಪ್. ಪ್ರಶ್ನೆ 6. ನವದೆಹಲಿಯಲ್ಲಿ ನಡೆದ ಕೋಗ್ನಿವೆರಾ ಅಂತಾರಾಷ್ಟ್ರೀಯ ಪೋಲೋ ಕಪ್ 2024ರಲ್ಲಿ ಭಾರತವು ಯಾವ ದೇಶವನ್ನು 10-9 ಅಂಕಗಳ ಅಂತರದಲ್ಲಿ ಸೋಲಿಸಿತು? ಆಯ್ಕೆಗಳು: ಎ. ಬ್ರೆಜಿಲ್. ಬಿ. ಇಂಗ್ಲೆಂಡ್. ಸಿ. ಅರ್ಜೆಂಟೀನಾ. ಡಿ. ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಸಿ. ಅರ್ಜೆಂಟೀನಾ. ಪ್ರಶ್ನೆ 7. ಇತ್ತೀಚೆಗೆ ಸುದ್ದಿಯಲ್ಲಿರುವ ಬಾರ್ನಾ ವಾಪಾರ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು: ಎ. ಒಡಿಸ್ಸಾ. ಬಿ. ಛತ್ತೀಸ್ಗಢ. ಸಿ. ಜಾರ್ಖಂಡ್. ಡಿ. ಮಧ್ಯಪ್ರದೇಶ್. ಸರಿಯಾದ ಉತ್ತರ ಬಿ. ಛತ್ತೀಸ್ಗಢ. ಪ್ರಶ್ನೆ 8. ಇತ್ತೀಚೆಗೆ ಸುದ್ದಿಯಲ್ಲಿರುವ ಹ್ಯೂನ್ವು 5 ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಆಯ್ಕೆಗಳು: ಎ. ಚೀನಾ. ಬಿ. ಜಪಾನ್. ಸಿ. ದಕ್ಷಿಣ ಕೊರಿಯಾ. ಡಿ. ಉತ್ತರ ಕೊರಿಯಾ. ಸರಿಯಾದ ಉತ್ತರ ಸಿ. ದಕ್ಷಿಣ ಕೊರಿಯಾ. ಪ್ರಶ್ನೆ 9. 2025ರ 47ನೇ ಆಸಿಯಾನ್ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತು? ಆಯ್ಕೆಗಳು: ಎ. ಥೈಲ್ಯಾಂಡ್. ಬಿ. ಮಲೇಷ್ಯಾ. ಸಿ. ಸಿಂಗಪೂರ್. ಡಿ. ಇಂಡೋನೇಷ್ಯಾ. ಸರಿಯಾದ ಉತ್ತರ ಬಿ. ಮಲೇಷ್ಯಾ. ಪ್ರಶ್ನೆ 10. ಆಸಿಯಾನ್ ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ? ಆಯ್ಕೆಗಳು: ಎ. 8. ಬಿ. 9. ಸಿ. 10. ಡಿ. 11. ಸರಿಯಾದ ಉತ್ತರ ಡಿ. 11. ಇತ್ತೀಚೆಗೆ ಆಸಿಯಾನ್ನ ಹೊಸ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿದ್ದು ಪೂರ್ವ ಟಿಮೋರ್. ಪ್ರಶ್ನೆ 11. ಆಸಿಯಾನ್ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿದೆ? ಆಯ್ಕೆಗಳು: ಎ. ಜಕಾರ್ತಾ. ಬಿ. ಮನಿಲಾ. ಸಿ. ಬ್ಯಾಂಕಾಕ್. ಡಿ. ಕೌಲಾಲಂಪುರ್. ಸರಿಯಾದ ಉತ್ತರ ಎ. ಜಕಾರ್ತಾ. ಪ್ರಶ್ನೆ 12. ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಹಾ-ಮೆಡ್ಟೆಕ್ ಮಿಷನ್ನ ಮುಖ್ಯ ಉದ್ದೇಶ ಏನು? ಆಯ್ಕೆಗಳು: ಎ. ವೈದ್ಯಕೀಯ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು.
ಬಿ. ಸುಧಾರಿತ ವೈದ್ಯಕೀಯ ಸಾಧನಗಳ ಆಮದು ಹೆಚ್ಚಿಸುವುದು. ಸಿ. ಜಾಗತಿಕ ಔಷಧ ಸಂಶೋಧನೆಗೆ ಹಣಕಾಸು ಒದಗಿಸುವುದು. ಡಿ. ಸ್ಥಳೀಯ ವೈದ್ಯಕೀಯ ತಂತ್ರಜ್ಞಾನದ ಸೃಷ್ಟಿಗೆ ಚಾಲನೆ ನೀಡಲು. ಸರಿಯಾದ ಉತ್ತರ ಡಿ. ಸ್ಥಳೀಯ ವೈದ್ಯಕೀಯ ತಂತ್ರಜ್ಞಾನದ ಸೃಷ್ಟಿಗೆ ಚಾಲನೆ ನೀಡಲು. ಪ್ರಶ್ನೆ 13. ಭಾರತದಲ್ಲಿ ಸ್ವದೇಶಿ ವೈದ್ಯಕೀಯ ತಂತ್ರಜ್ಞಾನ ನವೀಕರಣವನ್ನು ಉತ್ತೇಜಿಸಲು ಮಹಾ ಮೆಡ್ಟೆಕ್ ಮಿಷನ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಆಯ್ಕೆಗಳು: ಎ. ನೀತಿ ಆಯೋಗ್, ಬಿ. DRDO, ಸಿ. ಅನುಸಂಧಾನ್ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ, ಡಿ. ಆರೋಗ್ಯ ಸಚಿವಾಲಯ. ಸರಿಯಾದ ಉತ್ತರ ಸಿ. ಅನುಸಂಧಾನ್ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ. ಪ್ರಶ್ನೆ 14. ಇತ್ತೀಚೆಗೆ ಸುದ್ದಿಯಲ್ಲಿರುವ ICGS ಅಜಿತ್ ಮತ್ತು ICGS ಅಪರಾಜಿತ್ ಯಾವ ರೀತಿಯ ನೌಕೆಗಳು? ಆಯ್ಕೆಗಳು: ಎ. ವೇಗದ ಪೆಟ್ರೋಲ್ ನೌಕೆಗಳು, ಬಿ. ಸಮುದ್ರದ ಪೆಟ್ರೋಲ್ ನೌಕೆಗಳು, ಸಿ. ಜಲಾಂತರ್ಗಾಮಿಗಳು, ಡಿ. ಸಮೀಕ್ಷಾ ನೌಕೆಗಳು. ಸರಿಯಾದ ಉತ್ತರ ಎ. ವೇಗದ ನೌಕೆಗಳು. ಪ್ರಶ್ನೆ 15. ICGS ಅಜಿತ್ ಮತ್ತು ICGS ಅಪರಾಜಿತ್ನ ಮುಖ್ಯ ಉದ್ದೇಶ ಏನು? ಆಯ್ಕೆಗಳು: ಎ. ಸಮುದ್ರ ಸಂಶೋಧನೆ ಮತ್ತು ಸಾಗರಶಾಸ್ತ್ರ, ಬಿ. ಭಾರತದ ಸಮುದ್ರ ಭದ್ರತೆ ಮತ್ತು ನಿಗಾ ವ್ಯವಸ್ಥೆಯನ್ನು ಬಲಪಡಿಸುವುದು, ಸಿ. ಸಮುದ್ರದಡಿಯಲ್ಲಿ ಗಣಿಗಾರಿಕೆ, ಡಿ. ಪ್ರಯಾಣಿಕರ ಸಾರಿಗೆ. ಸರಿಯಾದ ಉತ್ತರ ಬಿ. ಭಾರತದ ಸಮುದ್ರ ಭದ್ರತೆ ಮತ್ತು ನಿಗಾ ವ್ಯವಸ್ಥೆಯನ್ನು ಬಲಪಡಿಸುವುದು. ಪ್ರಶ್ನೆ 16. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಆರೋಗ್ಯ ಮೂಲಸೌಕರ್ಯ ಮಿಷನ್ PMABHIM ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಆಯ್ಕೆಗಳು: ಎ. 2021, ಬಿ. 2022, ಸಿ. 2023, ಡಿ. 2024. ಸರಿಯಾದ ಉತ್ತರ ಎ. 2021. ಪ್ರಶ್ನೆ 17. 2025ರ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಅಪೆಕ್ ಶೃಂಗಸಭೆ ಎಲ್ಲಿ ನಡೆಯಲಿದೆ? ಆಯ್ಕೆಗಳು: ಎ. ಜಪಾನ್, ಬಿ. ಚೀನಾ, ಸಿ. ಸಿಂಗಪುರ್, ಡಿ. ದಕ್ಷಿಣ ಕೊರಿಯಾ. ಉತ್ತರ ಡಿ. ದಕ್ಷಿಣ ಕೊರಿಯಾ. ಪ್ರಶ್ನೆ 18. ಅಪೆಕ್ನ ಕೇಂದ್ರ ಕಚೇರಿ ಎಲ್ಲಿದೆ? ಆಯ್ಕೆಗಳು: ಎ. ಟೋಕಿಯೋ, ಬಿ. ಸಿಯೋಲ್, ಸಿ. ಸಿಂಗಪುರ್, ಡಿ. ಜಕಾರ್ತಾ. ಉತ್ತರ ಸಿ. ಸಿಂಗಪುರ್. ಪ್ರಶ್ನೆ 19. ಅಸ್ಸಾಂ ರೈಫಲ್ಸ್ನ ಮಹಿಳಾ ಸಬಲೀಕರಣ ಯೋಜನೆಯಿಂದ ಸುದ್ದಿಯಲ್ಲಿದ್ದ ಓಲೋ ಜನಾಂಗವು ಮುಖ್ಯವಾಗಿ ಭಾರತದ ಯಾವ ರಾಜ್ಯದಲ್ಲಿ ವಾಸಿಸುತ್ತಾರೆ? ಆಯ್ಕೆಗಳು: ಎ. ನಾಗಾಲ್ಯಾಂಡ್, ಬಿ. ಅರುಣಾಚಲ್ ಪ್ರದೇಶ್, ಸಿ. ಮಣಿಪುರ್, ಡಿ. ಮಿಜೋರಾಂ. ಉತ್ತರ ಎ. ನಾಗಾಲ್ಯಾಂಡ್. ಪ್ರಶ್ನೆ 20. ಇತ್ತೀಚೆಗೆ ಪುನರ್ವಸತಿ ವಿವಾದದಿಂದ ಸುದ್ದಿಯಲ್ಲಿದ್ದ ಭೀಮ್ಗಢ್ ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆಗಳು: ಎ. ಬೆಳಗಾವಿ, ಬಿ. ಚಿಕ್ಕಮಗಳೂರು, ಸಿ. ಶಿವಮೊಗ್ಗ, ಡಿ. ಉತ್ತರ ಕನ್ನಡ. ಸರಿಯಾದ ಉತ್ತರ ಎ. ಬೆಳಗಾವಿ. ಧನ್ಯವಾದಗಳು.